ಅವ್ಯವಸ್ಥೆಯ ಆಗರವಾಗಿದೆ ಬೀದರ್ನ ಬ್ರಿಮ್ಸ್ ಸರ್ಜರಿ. ನೋಡಿ, ಗ್ಯಾರಂಟಿ ನ್ಯೂಸ್ನಲ್ಲಿ ಸುದ್ದಿ ಪ್ರಸಾರವಾಗ್ತಾ ಇದ್ದಂತೆ ಮಿನಿಸ್ಟರ್ ಅಲರ್ಟ್ ಆಗಿದ್ದಾರೆ. ಅವ್ಯವಸ್ಥೆಯ ಆಗರವಾಗಿದ್ದಂಥ ಬೀದರ್ನ ಬ್ರಿಮ್ಸ್ಗೆ ಸರ್ಜರಿ. ಗ್ಯಾರಂಟಿ ನ್ಯೂಸ್ನಲ್ಲಿ ಸುದ್ದಿ ಪ್ರಸಾರವಾಗ್ತಾ ಇದ್ದಂತೆ ಮಿನಿಸ್ಟರ್ ಅಲರ್ಟ್ ಆಗಿದ್ದಾರೆ. ಗ್ಯಾರಂಟಿ ನ್ಯೂಸ್ ವರದಿಗೆ ಸಚಿವ ಈಶ್ವರ್ ಖಂಡ್ರೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. 1 ವಾರದ ಒಳಗೆ ಬೀದರ್ ಬ್ರಿಮ್ಸ್ಗೆ ಮೇಜರ್ ಸರ್ಜರಿಯನ್ನ ಮಾಡ್ತೇವೆ. ಬ್ರಿಮ್ಸ್ನಲ್ಲಿ ಒಂದಿಲ್ಲೊಂದು ವಿವಾದ ಆಗುತ್ತಲೇ ಇದೆ. ಅವ್ಯವಸ್ಥೆ ಆಗರವೆಂಬ ಶೀರ್ಷಿಕೆ ಅಡಿ ಸುದ್ದಿ ಆಗ್ತಿವೆ ನೋಡಿದ್ದೀನಿ. ಕಳೆದ ಬಾರಿ ನಾನು ಆಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದೇನೆ. ಈಗ ಮತ್ತೊಂದು ಹೊಸ ಆರೋಪ ಕೇಳಿ ಬರ್ತಾ ಇದೆ. 1 ವಾರದಲ್ಲಿ ತಪ್ಪಿತಸ್ಥರ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ತೇವೆ ಅಂತ ಈಶ್ವರ್ ಖಂಡ್ರೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬ್ರಿಮ್ಸ್ ಆಸ್ಪತ್ರೆ ಇತ್ತೀಚೆಗೆ ಒಂದಿಲ್ಲ ಒಂದು ವಿವಾದಕ್ಕೆ ಸಿಗ್ತಾ ಇರ್ತಕ್ಕಂಥದ್ದು ನಾವು ನೋಡಿದ್ದೇವೆ. ಅವ್ಯವಸ್ಥೆ ಆಗರ ಬ್ರಿಮ್ಸ್ ಎಂದೆಲ್ಲ ಶೀರ್ಷಿಕೆ ಎಲ್ಲ ಬರ್ತಾ ಇದೆ. ಹೋದ ಸಲ ನಾನು ಖುದ್ದಾಗಿ ಹೋಗಿ ಭೇಟಿ ಕೊಟ್ಟು ನೆಲಮಡಿಯಲ್ಲಿ ನೀರಿದೆ, ಇದಕ್ಕೆ ಸರಿಪಡಿಸಬೇಕು ಅಂತ ತಾಕೀತು ಮಾಡಿದ್ದೆ. ಮಾಡ್ತೀವಿ ಅಂತೇಳಿ ಹೇಳಿ ಅಲ್ಲಿ ನಿರ್ದೇಶಕರು ಇಲ್ಲಿವರೆಗೆ ಅದನ್ನು ಸರಿಪಡಿಸಿಲ್ಲ. ಇಲ್ಲ, ಇದೇ ರೀ ದುಡ್ಡು ಸರ್ಕಾರ ಅವ್ರ ಹತ್ರನೇ 1 ಕೋಟಿ ಇತ್ತು ಗೊತ್ತಾ. ಎಲ್ಲ ಸರ್ಕಾರದ ಮೇಲೆ ಹಾಕುವಂಥದ್ದು ಬೇಕಾಗಿಲ್ಲ. ಇವತ್ತು ಬ್ರಿಮ್ಸ್ ಆಸ್ಪತ್ರೆ ಒಂದು ಸ್ವಾಯತ್ತ ಸಂಸ್ಥೆ ಇದೆ, ಅದಕ್ಕೆ ತನ್ನದೇ ಆದಂಥ ಬಯಲಾಗಳಿದ್ದಾವೆ. ಹೀಗಾಗಿ ನಾನು ಸರ್ಕಾರದ ಮಟ್ಟದಲ್ಲಿ ನನ್ನ ಮಟ್ಟದಲ್ಲಿ ಅಲ್ಲಿ ಕೆಲವೊಂದು ಬದಲಾವಣೆಯನ್ನು ಮಾಡಿದ್ದೆ. ಕೆಲವೊಂದು ಜನ ಕೋರ್ಟ್ಗೆ ಹೋಗಿ ಸ್ಟೇ ತೊಗೊಂಡ್ರು, ಸ್ಟೇ ವಿಕೆಟ್ ಮಾಡುವಂಥದ್ದು ನಡೀತಾ ಇದೆ. ಈಗ ಹೊಸ ಆರೋಪಗಳು ಬಂದಿದೆ. ವಿಶೇಷವಾಗಿ ಇವತ್ತೇನು 40 ಜನ ತಜ್ಞ ವೈದ್ಯರಿಗೆ ನೇಮಕಾತಿ ಮಾಡಿಕೊಂಡಿದ್ದಾರೆ. ಅದಕ್ಕೆ ಯಾವುದೇ ವಾಕಿನ್ ಇಂಟರ್ವ್ಯೂ ಕರೆದಿಲ್ಲ, ಅದಕ್ಕೆ ರೋಸ್ಟರ್ ಫಾಲೋ ಮಾಡಿಲ್ಲ. ಈ ರೀತಿಯಲ್ಲೆಲ್ಲ ಮಾಡಿ ಅವರಿಗೆ ಸಂಬಳನೂ ಕೊಟ್ಟಿಲ್ಲ. ಅವ್ರ ಜೊತೆಯಲ್ಲಿ ಡಿ ಗ್ರೂಪ್ ಸಿಬ್ಬಂದಿ ಎದ್ದಿದ್ದಾರೆ, ಆ ಸಿಬ್ಬಂದಿಯವರಿಗೂ ಸಂಬಳ ಕೊಟ್ಟಿಲ್ಲ ಅನ್ನುವಂಥದ್ದು ದೂರುಗಳಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಬೀದರ್ ರಿಪೋರ್ಟರ್ ಶಿವಯ್ಯ ಮಠಪತಿ ಸಂಪರ್ಕದಲ್ಲಿದ್ದಾರೆ. ಶಿವಯ್ಯ, ಒಂದು ಒಳ್ಳೆಯ ಸುದ್ದಿ. ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವರು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಏನಾದರೂ ಬೆಳವಣಿಗೆ ಆಗಿದೆಯಾ ಒಂದು ಹಾಸ್ಪಿಟಲ್ನಲ್ಲಿ? ರಾಮ್, ಖಂಡಿತವಾಗ್ಲೂ ಏನು ಬೀದರ್ನ ಬ್ರಿಮ್ಸ್ ಅವ್ಯವಸ್ಥೆ ಬಗ್ಗೆ ಗ್ಯಾರಂಟಿ ನ್ಯೂಸ್ ನಲ್ಲಿ ನಿರಂತರವಾಗಿ ಸುದ್ದಿ ಏನು ಪ್ರಸಾರ ಮಾಡ್ಲಾಗ್ತಾ ಇರುವಂತದ್ದು ಅಂತಂದ್ರೆ, ಬೀದರ್ನ ಈ ಒಂದು ಆಸ್ಪತ್ರೆಯಲ್ಲಿ ರೋಗಿಗಳು ಚಿಕಿತ್ಸೆಗೆಂದು ಹೋದಾಗ ಅಲ್ಲಿ ಯಾವ ರೀತಿ ಅಲ್ಲಿನ ವೈದ್ಯರು ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ, ಚಿಕಿತ್ಸೆಗೆಂದು ಬಂದ ರೋಗಿಗಳ ಜೊತೆ ಯಾವ ರೀತಿ ವರ್ತನೆ ಮಾಡ್ತಾ ಇದೆ. ಅದಲ್ಲದೆ ಪ್ರಮುಖವಾಗಿ ಎಲ್ಲೂ ಗ್ಯಾರಂಟಿ ನ್ಯೂಸ್ ಏನು ಕಳೆದ 2 ತಿಂಗಳ ಹಿಂದೆಯೇ ಆ ಆಸ್ಪತ್ರೆಯ ಕೆಳ ಮಹಡಿಯಲ್ಲಿ ಏನು ನಿರಂತರವಾಗಿ ನೀರ್ ನಿಲ್ತಾ ಇದೆ. ಆ ನೀರ್ ನಿಲ್ತಾ ಇದ್ರಿಂದ ಯಾವ ರೀತಿ ಗೋಡೆಗೆ ಆತಂಕ ಇದೆ, ಗೋಡೆ ಕುಸಿಯುವ ಒಂದು ಸಾಧ್ಯತೆಗಳಿರುತ್ತೆ. ಆ ಕುರಿತು ಆಗಿರ್ಬೋದು, ಮತ್ತೆ ಬಾಣಂತಿ ಮಹಿಳೆಯರಿಗೆ ಆಸ್ಪತ್ರೆಯಲ್ಲಿ ಹೆರಿಗೆಗದ್ದ ಬಂದಾಗ ವೈದ್ಯರು ತೋರ್ತಿರುವಂತಹ ಬೇಜವಾಬ್ದಾರಿ ವರ್ತನೆಗಳ ಕುರಿತಾಗಿರ್ಬೋದು, ಮತ್ತೆ ಮಕ್ಕಳ ವಾರ್ಡ್ನಲ್ಲಿ ಆಗ್ತಿರುವಂತಹ ಸಮಸ್ಯೆ, ವಿದ್ಯುತ್ ಸಮಸ್ಯೆ, ಇವೆಲ್ಲದರ ಕುರಿತು ನಿರಂತರವಾಗಿ ಗ್ಯಾರಂಟಿ ನ್ಯೂಸ್ ನಲ್ಲಿ ಏನು ಬೀದರ್ನ ಬ್ರಿಮ್ಸ್ ಅವ್ಯವಸ್ಥೆ ಬಗ್ಗೆ ವರದಿ ಬಿತ್ತರ ಮಾಡಲಾಗಿತ್ತು. ಆ ವರದಿಗೆ ಸಂಬಂಧಪಟ್ಟಂತೆ ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ಬೀದರ್ನಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಅಂತಂದ್ರೆ ಅಲ್ಲಿ ಅವ್ಯವಸ್ಥೆ ಇದೆ, ಅಲ್ಲಿ ಸಾಕಷ್ಟು ಸಮಸ್ಯೆ ಆಗ್ತಿದೆ, ಅದು ನನ್ನ ಗಮನಕ್ಕೆ ಬಂದಿದೆ. ಶೀಘ್ರದಲ್ಲಿ ಬೀದರ್ನ ಬ್ರಿಮ್ಸ್ ಜಿಲ್ಲಾಸ್ಪತ್ರೆಗೆ ಒಂದು ಸರ್ಜರಿ ಮಾಡುವ ಅವಶ್ಯಕತೆ, ಆ ಕೆಲಸ ನಾವು ಮಾಡ್ತೀವಿ. ಸದ್ಯಕ್ಕೆ ಏನು ಅಲ್ಲಿನ ನಿರ್ದೇಶಕರಾಗಿರುವಂತಹ ಶಿವಕುಮಾರ್ ಶೆಟ್ಗಾರ್ ಮೇಲೆ ಈಗಾಗಲೇ ಏನು ತನಿಖೆ ಕೂಡ ಮಾಡ್ತಾ ಇದ್ದೀವಿ. ನಿವೃತ್ತ ಜಡ್ಜ್ ಅವರ ಮೂಲಕ ಒಂದು ತನಿಖೆಯನ್ನ ಮಾಡಿ ಆ ವರದಿಯನ್ನ ಆಧರಿಸಿ ಅವರ ಮೇಲೆ ಕ್ರಮ ಕೈಗೊಳ್ತೀವಿ. ವಾರದ ಒಳಗೆ ಬೀದರ್ನ ಒಂದು ಏನು ಆಡಳಿತ ವ್ಯವಸ್ಥೆ ಇದೆಯಲ್ಲ, ಬೀದರ್ನ ಬ್ರಿಮ್ಸ್ ಆಡಳಿತ ವ್ಯವಸ್ಥೆ ಸುಧಾರಣೆ ಮಾಡುವ ನಿಟ್ಟಿನಲ್ಲಿ ಕೆಲಸ ಮಾಡ್ತೀವಿ. ಅದಲ್ಲದೆ ಗುಣಮಟ್ಟ ರೀತಿಯ ಒಂದು ವ್ಯವಸ್ಥೆ, ಅಲ್ಲಿನ ರೋಗಿಗಳು ಬರ್ತಾರೇನೋ ಅವರಿಗೆಲ್ಲ ಗುಣಮಟ್ಟದ ರೀತಿಯಲ್ಲಿ ಒಂದು ಚಿಕಿತ್ಸೆ ನೀಡುವ ಕೆಲಸ ನಮ್ಮಿಂದ ಆಗತ್ತೆ ಅಂತ ಬೀದರ್ನಲ್ಲಿಂದು ಗ್ಯಾರಂಟಿ ನ್ಯೂಸ್ ನ ವರದಿಗೆ ಜಿಲ್ಲಾ ಉಸ್ತುವಾರಿ ಈಶ್ವರ್ ಖಂಡ್ರೆ ಅವರು ಪ್ರತಿಕ್ರಿಯೆಯನ್ನ ನೀಡಿರುವಂತದ್ದು. ಒಟ್ಟಿನಲ್ಲಿ ಏನು ಸಾಕಷ್ಟು ಒಂದು ಅವ್ಯವಸ್ಥೆಯ ಆಗರವಾಗಿ ಬೀದರ್ನ ಬ್ರಿಮ್ಸ್ ಆಸ್ಪತ್ರೆ ಏನಿದೆ ಅದಕ್ಕೆ ಶೀಘ್ರದಲ್ಲಿಯೇ ಒಂದು ಆಡಳಿತ ವ್ಯವಸ್ಥೆ ಸುಧಾರಣೆ ಆಗುತ್ತೆ. ಇಲ್ಲಿನ ಬೀದರ್ನ ಜನತೆಗೆ ಒಳ್ಳೆಯ ರೀತಿ ಚಿಕಿತ್ಸೆ ಕಂಡುಕೊಳ್ಳಿಕ್ಕೆ ಸಿಗುತ್ತೆ ಅನ್ನೋದು ಕೂಡ ಈಗ ವಿಷಯ ಬಂದಿರುವಂತದ್ದು. ರಾಮ್, ಥ್ಯಾಂಕ್ ಯು ಸೋ ಮಚ್ ತಮ್ಮೆಲ್ಲ ಮಾಹಿತಿಗಾಗಿ.